ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ದೆ. ಸೊ ಗಣಪತಿ ಹಬ್ಬಕ್ಕೆ ಆಲ್ರೆಡಿ ಗಣೇಶಗಳನ್ನ ತಂದಿಟ್ಬಿಟ್ಟಿದ್ರು. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಮನೆ ಕಡೆ ಹೊರಟೆ. ಸೊ ಮಳೆ ಬರೋ ಥರ ಇತ್ತು. ನಾನು ಮನೆಗೆ ಹೋಗೋಷ್ಟರೊಳಗೆ ನೆನ್ಕೊಂಡೇ ಹೋದೆ. ಆಲ್ಮೋಸ್ಟ್ ಮಳೆ ಬಂದೇ ಬಿತ್ತು. ಮನೆಗೆ ಬಂದು ನಮ್ಮ ಬಾವ ಜ್ಯೂಸ್ ತೊಗೊಂಡು ಬಂದಿದ್ದರು. ಸೊ ಆ್ಯಪಲ್ ಜ್ಯೂಸ್ ಅದನ್ನು ಕುಡಿದೆ. ಆಮೇಲೆ ನಾನು ಹೋಗಿ ನೋಡ್ತೀನಿ ಅಜ್ಜಿ ಬಂದಿದ್ದರು. ಆಮೇಲೆ ಅವ್ರನ್ನ ಸ್ವಲ್ಪ ಮಾತಾಡಿಸಿ ಆಮೇಲೆ ನನ್ನ ತಂಗಿ ನಮ್ಮ ಪಾಪ ಉಯ್ಯಾಲೆ ಕಟ್ಟಿದ್ರೆ ಅವಳು ಉಯ್ಯಾಲೆ ಆಡಿಕೊಂಡು ಕೂತಿದ್ಲು ಇಲ್ಲಿ. ಆಮೇಲೆ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಪಾಪು ಏನು ಮಾಡ್ತಿದ್ದಾನೆ ಅಂತ ನೋಡೋಕೆ ಹೋದೆ. ಆಮೇಲೆ ನಮ್ಮ ಭಾವ ನಮ್ಮ ಅಕ್ಕ ಇಬ್ಬರು ಸೇರಿ ಅಡುಗೆ ರೆಡಿ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು. ಸ್ಪೆಷಲ್ ಏನೂ ಇಲ್ಲ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ನಮ್ಮ ಅಕ್ಕ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ಲು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ನಮ್ಮ ಅಕ್ಕನೇ ಮಾಡ್ತಾಳೆ. ಆಮೇಲೆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿಕೊಂಡು ಕಾಳನ್ನ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಕಟ್ಟಿದರೆ ಅದೇ ಮೊಳಕೆ ಕಾಳು ಸಾಂಬಾರು ನನಗೆ ಗೊತ್ತಿರೋ ಹಾಗೆ. ಅದಕ್ಕೆ ಮೀರಿ ಜಾಸ್ತಿ ನಂಗೆ ಗೊತ್ತಿಲ್ಲ. ಆಮೇಲೆ ಯಾಕೋ ಸ್ವಲ್ಪ ಶಾವಿಗೆ ತಿನ್ನೋಣ ಅಂತ ಫುಲ್ ಕ್ರೇವಿಂಗ್ ಆಗಿಬಿಟ್ಟಿತ್ತು ನಮಗೆ. ಆಮೇಲೆ ನಮ್ಮ ಅಕ್ಕ ಈ ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ಲು. ಇನ್ನೇನು ಮಾಡೋಣ ಅಂತ ಹೇಳಿಬಿಟ್ಟು ಭಾವ ನಾನು ಮತ್ತು ನಮ್ಮ ಅಕ್ಕ ಎಲ್ಲರೂ ಸೇರಿ ಅದನ್ನು ಸ್ವಲ್ಪ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾಯಿದ್ವಿ. ಸೊ ಅಮ್ಮ ಬಂದು ಕಾಯಿ ಹಾಲನ್ನ ರೆಡಿ ಮಾಡ್ಕೊಡ್ತಾಯಿದ್ರು. ಅಂದರೆ ಕಾಯಿನ ಅದಕ್ಕೆ ಆಡಿಸ್ಬೇಕು. ಆಮೇಲೆ ಎಳ್ಳು ಹುಡಿ ಮಾಡ್ಕೋಬೇಕಲ್ವ ಶಾವಿಗೆ ಜೊತೆ, ಅದು ಬೆಸ್ಟ್ ಕಾಂಬಿನೇಷನ್. ಸೊ ಅದನ್ನು ರೆಡಿ ಮಾಡಿಕೊಂಡ್ರು. ಆಮೇಲೆ ಫೈನಲಿ ಕಾಯಿ ಹಾಲು ಕೂಡ ರೆಡಿ ಆಯಿತು. ಅದಾದಮೇಲೆ ಶಾವಿಗೆ ನಾನು ನಮ್ಮ ಭಾವ ಹೊತ್ತಿದ್ವಿ. ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಎಳ್ಳು ಹುಡಿ ಜೊತೆ ಶಾವಿಗೆ ರೆಡಿ ಆಯಿತು. ಇದಿಷ್ಟು ನನ್ನ ವ್ಲಾಗ್ ಆಗಿತ್ತು.